ಇನ್ನು ಬಸವ ಕಲ್ಯಾಣದ RTO ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸಾರ್ವಜನಿಕರಿಂದ ರಾಜಾರೋಷವಾಗಿ ಹಣವನ್ನ ವಸೂಲಿ ಮಾಡ್ತಿರೋ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯದ ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಲೈಸೆನ್ಸ್ ಬೇಕಾದ್ರೆ ಅಧಿಕಾರಿಗಳಿಗೆ ಕೊಡ್ಬೇಕಂತೆ 4,000 ರೂಪಾಯಿ. ಇಲಾಖೆಯ ಸಿಬ್ಬಂದಿಗಳಿಂದಲೇ ಸಾರ್ವಜನಿಕರ ಹಣ ವಸೂಲಿ ಜರುಗ್ತಾ ಇದೆ. ಕಾರ್ ಡ್ರೈವಿಂಗ್ ಟೆಸ್ಟ್ ವೇಳೆ ಕೂಡ 300 ರೂಪಾಯಿ ಕೊಡ್ಬೇಕಂತೆ. ಲಂಚ ಭ್ರಷ್ಟಾಚಾರದ ಕೊಂಪೆ ಆಗಿದೆ ಬಸವ ಕಲ್ಯಾಣದ RTO ಕಚೇರಿ. ಎಲ್ಲಿ ಬೇಕಾದ್ರಲ್ಲಿ ಲಂಚ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ RTO ಕಚೇರಿಯಲ್ಲಿ ನಡೀತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ. RTO ಇಲಾಖೆಯ ಸಿಬ್ಬಂದಿಗಳಿಂದಲೇ ಸಾರ್ವಜನಿಕರಿಂದ ರಾಜಾರೋಷವಾಗಿ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ ಮುಕ್ತ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ರು. ಆದ್ರೆ ಕಾರು ದ್ವಿಚಕ್ರ ವಾಹನದ ಲೈಸೆನ್ಸ್ ಬೇಕಾದ್ರೂ ಕೂಡ 4,000 ರೂಪಾಯಿ ಕೊಡಲೇಬೇಕಂತೆ. ಖುದ್ದು ಇಲಾಖೆಯ ಸಿಬ್ಬಂದಿಯಿಂದಲೇ ಒಂದು ಲೈಸೆನ್ಸ್ಗೆ 4,000 ರೂಪಾಯಿ ಹಣದ ಬೇಡಿಕೆ. 4,000 ರೂಪಾಯಿ ಕೊಟ್ರೆ ಹೋಮ್ ಗಾರ್ಡ್ ಅವರ ಲೈಸೆನ್ಸ್ ಮಾಡಿ ಕೊಡ್ತಾರಂತೆ ಇಲಾಖೆಯ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ. ಇನ್ನು ಇಲಾಖೆಯ ವಾಹನದ ಚಾಲಕನೊಬ್ಬ ಡ್ರೈವಿಂಗ್ ಲೈಸೆನ್ಸ್ಗೆ ಒಟ್ಟು 4,000 ರೂಪಾಯಿ ಆಗುತ್ತೆ. ಇವಾಗ 1,000 ರೂಪಾಯಿ ಕೊಡಿ, ನಂತರ 3,000 ಕೊಡಿ ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಲ್ಲದೆ ಕಾರ್ ಡ್ರೈವರ್ ಟೆಸ್ಟ್ ವೇಳೆ ಕೂಡ 300 ರೂಪಾಯಿ ಕೊಡಲೇಬೇಕಂತೆ. RTO ಇಲಾಖೆಯ ಕಾರು ಚಾಲಕನೇ ರಾಜರೋಷವಾಗಿ ಹೇಳ್ತಾ ಇದ್ದಾನೆ. ಒಟ್ಟಾಗಿ RTO ಕಚೇರಿ ಭ್ರಷ್ಟಾಚಾರದ ಕೊಂಪೆ ಆಗಿದೆ. ಬಡವರ ಬಳಿ ಹಣ ವಸೂಲಿ ಮಾಡುವ ಮುಖಾಂತರ ಬಡವರ ರಕ್ತವನ್ನ ಹೀರ್ತಾ ಇದ್ದಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಇಲ್ಲಿನ ಭ್ರಷ್ಟಾಚಾರ ನಿಲ್ಲುವುದು ಯಾವಾಗ ಎನ್ನುವುದು ಈಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಬಸವ ಕಲ್ಯಾಣ ಶರಣರ ನಾಡು, ಶರಣರ ನಾಡಿನಲ್ಲಿ ಲಂಚ ಅವತಾರ. ಎಂತಹ ದುರ್ದೈವ ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅಲ್ಲಿ ಸಮಾನತೆಯನ್ನ ಸಾರಿದ್ರು. ಆದ್ರೆ ಇಂದು ಅಲ್ಲಿರುವಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು, RTO ಅಧಿಕಾರಿಗಳು ಬಡವರಿಂದ ಹಣ ಪೀಕುತ್ತಿದ್ದಾರೆ. ಸಾರಿಗೆ ಸಚಿವರೇ ಇತ್ತ ಕಡೆ ಒಂದು ಸಲ ಗಮನ ಹರಿಸಿ. ನಿಮ್ಮ ಇಲಾಖೆ ಯಾವ ರೀತಿ ನಡೀತಾ ಇದೆ ನೋಡಿ ಒಂದ್ಸಲ. ಯಾಕಂದ್ರೆ RTO ಕಚೇರಿಯಲ್ಲಿ ದುಡ್ಡಿಲ್ಲದೆ, ಹಣವಿಲ್ಲದೆ, ಲಂಚವಿಲ್ಲದೆ ಯಾವುದೇ ಕೆಲಸಗಳಲ್ಲಿ ಆಗ್ತಾ ಇಲ್ಲ. ಈಗಲಾದ್ರೂ ಸಾರಿಗೆ ಸಚಿವರು ಇತ್ತ ಗಮನ ಹರಿಸಬೇಕು. ಬಡವರ ರಕ್ತವನ್ನ ಹೀರ್ತಿರುವಂತಹ ಈ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಚಾರ್ಜ 8,000 ಇಲ್ಲಿ ಇವು ಚಾರ್ ಅದ ನಮ್ಮ ಚಾರ್ ಆನ್ಲೈನ್ ತುಂಬಿರಿ ಇರ್ಬೇಕು. ಡೈರೆಕ್ಟ್ ಆಗಲ್ಲ. ಹಾಂ ಡೈರೆಕ್ಟ್ ಆಗಲ್ಲ ಇಲ್ಲಿ ಕೆಲಸ ಹಿಡಿದ್ರಿ ಆತ ಡೈರೆಕ್ಟ್ ಇಲ್ಲ. ಹಾಂ ಚಲೋ ಬೆಲೆ ಇದ್ರೆ ನಾವು ಹೇಳ್ತೇವೆ. ನಮ್ಗೆ ಯಾರು ಗೊತ್ತಿಲ್ಲ ಇಲ್ಲಿ. ಏನಾಯ್ತು ಲೈಸೆನ್ಸ್ ಬೇಕಾಗಿದೆ. ಏನಾಯ್ತು ಸರ್ ಲೈಸೆನ್ಸ್ ಯಾವುದು ಟೂ-ವೀಲರ್ 4 ಇಲ್ಲ. ಯಾವ್ದಾರು ಗಾಡಿ ನಡೆಸ್ತೀವಿ ನೀವು ಎನಿ ಟೈಮ್ ಯಾವಾಗೂ ಬಂದು ಇಲ್ಲಿ ಬಂದು ಕೇಳ್ಬೋದು. ಹಂಗೇನಿಲ್ಲ ಬಂದಿರ್ತೀವಿ ಮಾತು. ನಮಸ್ಕಾರ. ಅದಕ್ಕೆ ನೀವು ಈಗ ಎಲ್ಲೆಲ್ಲಿ ಹಾಕೋರಿ ಎಲ್ಲೆಲ್ಲಿ ಹಾಕ್ಕೊಂಡು ಹೋಗ್ಬಿಡ್ರಿ. ನೀವು ಕೆಲಸ ನೋಡ್ಕೊರಿ. ಆಯ್ತು. 1 ತಿಂಗಳು ಆದ ನಂತರ 1 ತಿಂಗಳು 6 ತಿಂಗಳು ವ್ಯಾಲಿಡ್ ಇರ್ತದೆ. 1 ತಿಂಗಳು ಆದ ನಂತರ ಮತ್ತು ನೀವು ವಾಪಸ್ ಬರ್ರಿ. ಸೇಮ್ ಪ್ರೊಸೆಸ್ ಮಾಡಿ DL ಪ್ರೊಸೆಸ್ ನೀವು ಇದು ಟ್ರಯಲ್ ಕೊಟ್ಟು ಹೋಗ್ಬಿಡ್ರಿ. ಆಮ್ಯಾಗ 1-2 ದಿನಕ್ಕೆ ನಿಮಗೆ ಈಗ ನಾವು ಆಧಾರ್ ಕಾರ್ಡ್ ತೊಗೊಂಬರ್ತೀವಿ ಸರ್. ಪहिले ಹೋಗಿ ಜೆರಾಕ್ಸ್ ಅದಾವಲ್ಲ. ಜೆರಾಕ್ಸ್ ನೋಡಿ ಜೆರಾಕ್ಸ್ ಮತ್ತೆ ಏನು ಕೊಡ್ಬೇಕು ನೋಡ್ರಿ. ಹಾಕ್ರಿ. ಎಲ್ಲ ಅಪ್ಲೈ ಮಾಡ್ಬೇಕು. ಎಲ್ಲ ಅಪ್ಲಿಕೇಶನ್ ಹಾಕ್ಸ್ತೀನಿ ನೋಡ್ರಿ. ಆಯ್ತು ಸರ್. ಆಯ್ತು. ಅಂದ್ರೆ ಈಗ ಎಷ್ಟು ಕೊಡ್ಬೇಕು ಸರ್? ಫಸ್ಟ್ ಈಗ 1,000 ರೂಪಾಯಿ ಕೊಡ್ರಿ ಫೀಸ್ ಬರ್ತದೆ. ಆಮ್ಯಾಗ DL ಏನು ಬರ್ತಿರಲ್ಲ ಅವಾಗ 3,000 ರೂಪಾಯಿ ಕೊಡ್ರಿ. 3,000. ಆಯ್ತು. ಎಲ್ಲ ಹಾಕ್ಸಿ. ಅಂದ್ರೆ ಇಲ್ಲಿ ನಡ್ಬರ್ ಕ್ಯಾರಿಂಗ್ ಕೂಡ ಅಷ್ಟಲ್ಲರಿ ನಮಗೆ ಸಂಗತಿ ಅಲ್ರಿ. ಇಲ್ಲ ಅದೇ ಇಲ್ಲತ್ತೀರಿ ಬ್ರೋಕರ್ ಅವ ಅದು ಇದು ಅದಲ್ಲತ್ತವ ಯಾರು ಅದು ಕಲಿತೀರಿ. ನೀವು ಕಾರ್ ನಡೆಸ್ತಾರಲ್ಲ ಅವಾಗ ಕಾರಿಂದ ರೊಕ್ಕ ಕೊಡ್ಬೇಕಾಗ್ತದೆ. 300 ರೂಪಾಯಿ ಎಲ್ಲ ಕೊಡ್ಬೇಕಾಗ್ತದೆ ನಡ್ಸ್ಲಕ್ ಡ್ರೈವಿಂಗ್. ಅವ್ರ ಕಾರ್ ಡೀಸೆಲ್ ಅದು ತೊಗೊಳ್ತಾರೆ. ಏನಿಲ್ಲ.
ಈಗ ಮತ್ತೀಗ ಅವು 4,000 ಕೊಟ್ಮ್ಯಾಗ ಮತ್ತೆ ಫೈಲ್ ಬಂದ್ಮ್ಯಾಗ ಮತ್ತೆ ಅಲ್ಲಿ 100 ಅಲ್ಲಿ ಇಲ್ಲಿ 30 ಸರ್ ಈ ಡೈರೆಕ್ಟ್ ನೀವು ಆಫೀಸಲ್ಲಿ ಹತ್ತಿರಲ್ಲ ಅದಕ್ಕೆ ನಮಗೂ ಓಕೆ ಅದ ಸರ್ ನಡಬ ಬ್ರೋಕರ್ಗಳು ಏನು ಭೀ ಕೊಡತ್ತಲ್ಲ ಹಿಂಗೆ ಅಲ್ಲತ್ತೀರಿ ನಾವು ಯಾರೋ ಬ್ರೋಕರ್ ಓಡಾಡ್ತಾರಂತ ಅವ್ರಿಗೆ 8,000 10,000 ತೊಗೋತಾರಂತ ಹಿಂಗೆ ಅಲ್ಲತ್ತೀವಿ ಸರ್ ನಾ ಅದೇನು ಬಿ ಇಲ್ಲಲ್ಲ